ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಮೆರಿಕ ಇರಾನ್ ಯುದ್ಧ ಕಳೆದ 4 ದಿನಗಳಿಂದ ತೀವ್ರಗೊಳ್ತಾ ಇದೆ. ಈ ಯುದ್ಧದಲ್ಲಿ ಇರಾನ್ ಮೇಲಿನ ದ್ವೇಷ ತೀರಿಸಿಕೊಳ್ಳೋದಕ್ಕೆ ಅಮೆರಿಕ ಭಾರತದ 3 ತೈಲ ಹಡಗುಗಳಿಗೆ ಬಾಂಬ್ ಹಾಕಿ 3 ಕೊಂದು ಹಾಕಿದೆ. ಅಮೆರಿಕದವರು ಯುದ್ಧ ನಿಲ್ಲಿಸ್ತಾ ಇಲ್ಲ, ಹಾರ್ಮುಜ್ ಜಲಮಾರ್ಗವನ್ನು ಇರಾನ್ ಸಂಪೂರ್ಣವಾಗಿ ಬಂದ್ ಮಾಡಿತ್ತು. ಆದರೆ ಭಾರತದ ತೈಲ ಹಡಗುಗಳಿಗೆ ಇರಾನ್ ನಿರ್ಬಂಧ ಹಾಕಿರಲಿಲ್ಲ. ಯಥಾವತ್ತಾಗಿ ಭಾರತಕ್ಕೆ ತೈಲ ತುಂಬಿದ ಹಡಗುಗಳು ಬರ್ತಾ ಇದ್ದಾವೆ. ಆದರೆ ಅಮೆರಿಕ ಸೇನೆ ಹಾರ್ಮುಜ್ನಿಂದ ಹೊರಟ ತೈಲ ಹಡಗುಗಳನ್ನು ಸ್ಫೋಟಿಸಿದೆ. ಭಾರತಕ್ಕೆ ಬರ್ತಿದ್ದ 3 ತೈಲ ಹಡಗುಗಳ ಮೇಲೆ ಅಮೆರಿಕ ಬಾಂಬ್ ಹಾಕಿದ್ದು 3 ತೈಲ ಹಡಗುಗಳು ಸರ್ವನಾಶವಾಗಿವೆ. ಒಟ್ಟು 60 ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದರೆ 3 ಭಾರತೀಯರು ಸಾವಿಗೀಡಾಗಿದ್ದಾರೆ. ಜುಲೈ 9ರಂದು ಒಮನ್ ಮಾರ್ಗದಿಂದ ಭಾರತಕ್ಕೆ ಬರ್ತಾ ಇದ್ದ ಎಂಟಿ ಸೆಡ್ಬೆಲ್ಲೋ ತೈಲ ನೌಕೆಯ ಮೇಲೆ ಅಮೆರಿಕ ನೌಕಾಪಡೆ ಬಾಂಬ್ ಹಾಕಿತ್ತು. ಭಾರತದ ಹಡಗನ್ನು ಸ್ಫೋಟಿಸೋದು ಈ ದೃಶ್ಯದಲ್ಲಿ ನಾವು ಕಾಣಬಹುದು. ಇನ್ನು ಬಾಂಬ್ ಬಿದ್ದ ಮರುಕ್ಷಣವೇ ಭಾರತದ ತೈಲ ಹಡಗಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. 24 ಭಾರತೀಯರಿದ್ದ ಆ ತೈಲ ಹಡಗಿನಲ್ಲಿ 3 ಭಾರತೀಯರು ಕಣ್ಮರೆಯಾಗಿದ್ದರು. ಬಾಂಬ್ ಬಿದ್ದ ಮರುಗಳಿಗೆಯಲ್ಲೇ ಸಿಬ್ಬಂದಿ ಕೂಗಾಡ್ತಾ ಇದ್ರು. ಹಡಗಿಗೆ ಬೆಂಕಿ ಬಿದ್ದಿದೆ, ಎಲ್ಲರೂ ಕೆಳಗೆ ಬನ್ನಿ ಅಂತ ಕೂಗೋದು ವಿಡಿಯೋ ಮೂಲಕವಾಗಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅಮೆರಿಕ ಸೇನೆ ಎಂಟಿ ಸೆಡ್ಬೆಲ್ಲೋ ತೈಲ ನೌಕೆಯನ್ನು ಸ್ಫೋಟಿಸಿದ್ದು ಇದರಲ್ಲಿ 3 ಭಾರತೀಯರು ಸಾವಿಗೀಡಾಗಿದ್ದಾರೆ. ಇವರಲ್ಲಿ ಒಬ್ಬರು ಹಿಮಾಚಲ ಪ್ರದೇಶದ ಆದಿತ್ಯ ಶರ್ಮಾ, ಇಂಜಿನ್ ಫಿಟರ್ ಶಿವಾನಂದ್ ಚೌರಾಸಿಯಾ, ಮತ್ತೊಬ್ಬರು ಪಟ್ನಾಳ್ ಸುರೇಶ್ ಅಂತ ಭಾರತೀಯ ವಿದೇಶಾಂಗ ಇಲಾಖೆಯವರು ಸ್ಪಷ್ಟಪಡಿಸಿದ್ದಾರೆ. मेरे कज़न को कल शाम को कि उनका बेटा मिसिंग है. फिर हमें मॉर्निंग में पता चला कि उनको ऐसे पता चला कि ही इज़ नो मोर. और अभी मिनिस्ट्री ऑफ एक्सटर्नल अफेयर्स ने भी जो एक इन्फॉर्मेशन है वो जारी कर दी है कि एज पर द इन्फॉर्मेशन कैडेट आदित्य शर्मा was son of Rajesh Sharma is no more along with 2 other fellows. ಹೀಗೆ ವಾಣಿಜ್ಯ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆಗಳು ನಡೆಸಿದ ದಾಳಿಯನ್ನು ಭಾರತ ಖಂಡಿಸಿದೆ. ದೆಹಲಿಯಲ್ಲಿರುವ ಅಮೆರಿಕದ ಉನ್ನತ ರಾಜತಾಂತ್ರಿಕ ಅಧಿಕಾರಿ ಜೇಸನ್ ಮೀಕ್ಸ್ ಅವರನ್ನು ಕರೆಸಿ ಔಪಚಾರಿಕವಾಗಿ ಸಮನ್ಸ್ ನೀಡಿದೆ ಭಾರತ. Today we condemned the attack on a ship off the coast of Oman, in which unfortunately we lost 3 Indian nationals. We had summoned the US CDA here to register a strong protest. The continuing incidents of attacks on shipping in the region are deeply worrisome and a direct result of the ongoing conflict in the region. These attacks must cease and end, and we also call for dialogue and diplomacy so that we can have an early return to peace and stability in the region. ಅಮೆರಿಕದ ಸೇನೆ ಭಾರತದ ಹಡಗುಗಳನ್ನು ಇದೇ ಮೊದಲ ಬಾರಿಗೆ ಟಾರ್ಗೆಟ್ ಮಾಡಿಲ್ಲ. 3 ದಿವಸಗಳಲ್ಲಿ 3 ಹಡಗುಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಒಮನ್ನಿಂದ ಭಾರತಕ್ಕೆ ಬರ್ತಾ ಇದ್ದ ಮಾರ್ವೆಕ್ಸ್ ತೈಲ ಹಡಗಿನ ಮೇಲೆ ಜೂನ್ 8ರಂದು ಮೊದಲ ಬಾರಿಗೆ ದಾಳಿ ನಡೆಸಲಾಗಿತ್ತು. ಅವತ್ತು ಭಾರತೀಯ ನೌಕಾದಳ ಮತ್ತು ವಾಯುಸೇನೆಯವರು ತುರ್ತು ಕಾರ್ಯಾಚರಣೆಯನ್ನು ನಡೆಸಿ ತೈಲ ಹಡಗಿನಲ್ಲಿದ್ದ 24 ಭಾರತೀಯರನ್ನು ರಕ್ಷಣೆ ಮಾಡಿದರು. ಅವತ್ತು ಅಮೆರಿಕದವರು ಅದೊಂದು ಆಕಸ್ಮಿಕ ದಾಳಿ ಅಂತ ಭಾರತ ಸರ್ಕಾರಕ್ಕೆ ಕಥೆ ಕಟ್ಟಿದ್ರು. ಜೂನ್ 8ಕ್ಕೆ ದಾಳಿ ಮಾಡಿದ ಮೇಲೂ ಸುಮ್ಮನಾಗಿರಲಿಲ್ಲ ಅಮೆರಿಕದ ಸೇನೆ. ಮರುದಿನವೇ ಒಮನ್ ಭಾಗದಲ್ಲೇ ಭಾರತದ ಜಲ್ವೀರ್ ತೈಲ ಹಡಗಿನ ಮೇಲೂ ಬಾಂಬ್ ಹಾಕಿದರು. ಲವೀರ್ ಹಡಗಿನ ಮೇಲೆ ಅಮೆರಿಕ ಬಾಂಬ್ ಹಾಕುವಂತಹ ದೃಶ್ಯ ರಿಲೀಸ್ ಆಗಿದೆ. ಅಷ್ಟೇ ಅಲ್ಲದೆ ಹಡಗಿನಲ್ಲಿದ್ದ ಸಿಬ್ಬಂದಿ ಅವತ್ತು ಕೋಸ್ಟ್ ಗಾರ್ಡ್ಗಳಿಗೆ ಬಂದರುಗಳಲ್ಲಿದ್ದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ನಮ್ಮನ್ನು ರಕ್ಷಿಸಿ ಅಂತೇಳಿ ಜಲ್ವೀರ್ನ ಸಿಬ್ಬಂದಿ ಗೋಳಾಡಿದರು. ಸಹಾಯಕ್ಕಾಗಿ ಮೊರೆಯಿಟ್ಟಿದ್ದ ಆಡಿಯೋಗಳು ಈಗ ವೈರಲ್ ಆಗಿವೆ. US people, motherfucker. US, Omani Navy, this is aggression. Do you copy? Shiraz port control, aggression. Aggression, pass your message, I will pass to port control. Just pass the message to port control. Nobody has reached rescue. No Omani Navy, no Coast Guard, nothing has come here for the rescue of this Jalveer. I don't see anything here.
ಭಾರತೀಯ ಹಡಗುಗಳ ಮೇಲೆ ದಾಳಿಗಳಾಗಿವೆ, 3 ಸತ್ತಿದ್ದಾರೆ. ಆದರೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಾವು ಯುದ್ಧವನ್ನು ನಿಲ್ಲಿಸ್ತಾ ಇಲ್ಲ, ಬದಲಿಗೆ ಇರಾನ್ ಮೇಲೆ ಇನ್ನಷ್ಟು ತೀವ್ರವಾಗಿ ದಾಳಿ ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ದಾಳಿಯನ್ನು ಮಾಡ್ತಾ ಇದೆ. ಇದರಿಂದ ಕೆರಳಿರುವ ಇರಾನ್ ಇಸ್ರೇಲ್ ಜೊತೆಗೆ ಅಮೆರಿಕ ಸೇನಾ ನೆಲೆಗಳನ್ನೇ ಸರ್ವನಾಶ ಮಾಡೋದಕ್ಕೆ ಹೊರಟಿದೆ. ಇಸ್ರೇಲ್ ರಾಜಧಾನಿಯನ್ನು ಇರಾನ್ ಕ್ಷಿಪಣಿಗಳಿಂದ ಸುಟ್ಟು ಹಾಕಿದೆ. ಇಸ್ರೇಲ್ ಬೆಂಕಿಯಲ್ಲಿ ಉರಿದು ಹೋಗ್ತಾ ಇದೆ. ಆಗಸದಲ್ಲೆಲ್ಲ ದಟ್ಟ ಹೊಗೆಯಿಂದ ಮುಚ್ಚಿ ಹೋಗಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಯಾವ ಎಚ್ಚರಿಕೆಯೂ ಇಲ್ಲ, ಕರುಣೆಯೂ ಇಲ್ಲ. ಎಲ್ಲಿ ನೋಡಿದ್ರೂ ಕೇವಲ ಬೆಂಕಿಯ ಉಂಡೆಗಳು ಮಾತ್ರ ಉರುಳುತ್ತಾ ಇದ್ದಾವೆ. ಇರಾನ್ ಕ್ಷಿಪಣಿಗಳ ಸ್ಫೋಟದಿಂದ ಬಂದಂತಹ ಆ ಬೆಂಕಿ ಎಷ್ಟು ಭೀಕರವಾಗಿದೆ ಅಂದರೆ ಕಿಲೋಮೀಟರ್ ಗಟ್ಟಲೆವರೆಗೂ ಕೂಡ ಅದರ ಬಿಸಿಗಾಳಿ ತಟ್ಟುತ್ತೆ. ಅಷ್ಟರ ಮಟ್ಟಿಗೆ ಅದು ಸ್ಫೋಟವಾಗಿದೆ. ಒಂದರ ಹಿಂದೆ ಒಂದರಂತೆ ಟೆಲ್ ಅವೀವ್ ಮೇಲೆ 28 ಕ್ಷಿಪಣಿಗಳನ್ನು ಹಾಕಿ ಇರಾನ್ ತಮ್ಮ ತಂಟೆಗೆ ಬಂದವರಿಗೆ ಇದೇ ಗತಿ ಅಂತ ಹೇಳಿದೆ. ಇರಾನ್ ಇಷ್ಟು ಭೀಕರವಾಗಿ ದಾಳಿ ನಡೆಸುವುದಕ್ಕೆ ಕಾರಣ ಇಸ್ರೇಲ್ ನಿನ್ನೆ ರಾತ್ರಿ ಪ್ಯಾಲೆಸ್ತೀನ್ ಮೇಲೆ ಹಾಕಿದ್ದಂತಹ ಬಾಂಬ್. ಪ್ಯಾಲೆಸ್ತೀನ್ನ ತೈಪೆಯಲ್ಲಿರುವ ಜಗತ್ತಿನ ಅತ್ಯಂತ ಹಳೆಯ ಕ್ರಿಶ್ಚಿಯನ್ ನಗರದ ಮೇಲೆ ಇಸ್ರೇಲ್ ಬಾಂಬ್ ಹಾಕಿತ್ತು. ಸೇಂಟ್ ಮೈಕಲ್ ಚರ್ಚ್ ಸೇರಿ ಅಕ್ಕಪಕ್ಕದ ಕಟ್ಟಡಗಳೆಲ್ಲ ಅಗ್ನಿಗೆ ಆಹುತಿ ಹಾಕಿದ್ವು. ಇದೇ ಸಿಟ್ಟಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ. It's getting bigger too. You see that? Oh my god. The windows and the windows is small. Yeah, they how long till fire? ಇನ್ನೊಂದು ಕಡೆ ಇರಾನ್ ಬಹ್ರೇನ್ನಲ್ಲಿರುವ ಅಮೆರಿಕದ 5ನೇ ಪ್ರಧಾನ ಕಚೇರಿ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಅಮೆರಿಕ ಸೇನೆಯ ಶಸ್ತ್ರಾಸ್ತ್ರ ಘಟಕ ಸರ್ವನಾಶವಾಗಿದೆ. ಅಮೆರಿಕದ ಮದ್ದುಗುಂಡುಗಳು, ಬಾಂಬ್ಗಳೆಲ್ಲ ಬ್ಲಾಸ್ಟ್ ಆಗ್ತಿರುವುದನ್ನು ಮೊಬೈಲ್ನಲ್ಲಿ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಜನ ಕಿರಿಚಾಡ್ತಾ ಓಡಿ ಹೋಗ್ತಿರುವುದನ್ನು ಕೂಡ ನಾವು ಇದರಲ್ಲಿ ಕಾಣಬಹುದಾಗಿದೆ. ಇರಾನ್ ಇಷ್ಟು ಭೀಕರವಾಗಿ ಬಾಂಬ್ ಹಾಕ್ತಾ ಇದ್ದಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋರ ದಾಳಿಗೆ ರೆಡಿಯಾಗಿ ಅಂತ ಪೋಸ್ಟ್ ಹಾಕಿದ್ದಾರೆ. ಇವತ್ತು ರಾತ್ರಿ ಇರಾನ್ ಮೇಲೆ ಕಠಿಣ ದಾಳಿಯನ್ನು ಮಾಡ್ತೀವಿ ಅಂತ ತಮ್ಮ ಸೋಷಿಯಲ್ ಖಾತೆ ಆಗಿರುವಂತಹ ಟ್ರೂತ್ನಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಅಮೆರಿಕ ಇರಾನ್ ಮೇಲೆ ಕಠಿಣ ದಾಳಿ ಮಾಡಲಿದೆ. ಇರಾನ್ ನೌಕಾಪಡೆ, ವಾಯುಪಡೆ, ರಾಡಾರ್, ವಿಮಾನ ವಿರೋಧಿ ಅಸ್ತ್ರಗಳು, ಎಲ್ಲ ರೀತಿಯ ರಕ್ಷಣಾ ವ್ಯವಸ್ಥೆಗಳು ಈಗಾಗಲೇ ಕಣ್ಮರೆಯಾಗಿವೆ. ಇಂದು ರಾತ್ರಿ ಇರಾನ್ಗೆ ತುಂಬಾ ಕಠಿಣವಾಗಲಿದೆ. ಭವಿಷ್ಯದಲ್ಲಿ ಸ್ವಲ್ಪ ದೂರದಲ್ಲಿ ನಾವು ಖಾರ್ಗ್ ದ್ವೀಪ ಮತ್ತು ಇತರ ತೈಲ ಮೂಲ ಸೌಕರ್ಯ ಕೇಂದ್ರಗಳನ್ನು ತೆಗೆದುಕೊಳ್ತೀವಿ. ಅವುಗಳ ತೈಲ ಮತ್ತು ಅನಿಲ ಮಾರುಕಟ್ಟೆಗಳ ಸಂಪೂರ್ಣ ನಿಯಂತ್ರಣವನ್ನು ಪಡೆದುಕೊಳ್ಳುತ್ತೇವೆ, ವೆನೆಜುವೆಲಾ ಮಾದರಿಯಲ್ಲೇ ಅಂತ ಡೊನಾಲ್ಡ್ ಟ್ರಂಪ್ ಸಂಜೆ 5:52ಕ್ಕೆ ಪೋಸ್ಟ್ ಹಾಕಿದ್ದಾರೆ. ಹೀಗೆ ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧ ಶುರುವಾಗಿ 104 ದಿನ ಕಳೆದಿದೆ. ಕಳೆದ 3 ದಿನಗಳಿಂದ ಮತ್ತೆ ದಾಳಿಗಳು ಭೀಕರ ಸ್ವರೂಪವನ್ನು ಪಡ್ಕೊಂಡಿವೆ. ಹಾರ್ಮುಜ್ ಜಲಮಾರ್ಗಕ್ಕೂ ಕೂಡ ಸಂಚಕಾರ ಎದುರಾಗಿತ್ತು. ಅದು ಸಂಪೂರ್ಣ ಕ್ಲೋಸ್ ಆಗಿದೆ. ಪಶ್ಚಿಮ ಏಷ್ಯಾ ದೇಶಗಳಿಗೆ ಸಪ್ಲೈ ಆಗ್ತಾ ಇದ್ದ ಕಚ್ಚಾ ತೈಲಕ್ಕೂ ಕೂಡ ಮತ್ತೆ ಕೊಳ್ಳಿ ಇಟ್ಟಿದ್ದಾರೆ. ಈ ಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನೂ ಕೂಡ ಕಾಡೋದಕ್ಕೆ ಶುರುವಾಗಿದೆ.